वह्निमण्डलसंस्था च वह्निमण्डलमध्यगा वह्निमण्डलरूपा च वह्निमण्डलसंज्ञका वह्नितेजा वह्निरागा वह्निदा वह्निनाशिनी वह्निक्रिया वह्निभुजा कलावह्नौ स्थिता सदा. ಅಗ್ನಿಮಂಡಲದಲ್ಲಿ ಸಂಸ್ಥಾಪನೆಯಾಗಿದ್ದು ಅಗ್ನಿಮಂಡಲದ ಮಧ್ಯದಲ್ಲಿದ್ದು ಅಗ್ನಿಮಂಡಲದಂತೆ ರೂಪವನ್ನು ಹೊಂದಿದ್ದು ಅಗ್ನಿಮಂಡಲವನ್ನೇ ಸಂಜ್ಞೆಯಾಗಿಸಿಕೊಂಡಿರುವ ಅಗ್ನಿಯ ತೇಜಸ್ಸು ಮತ್ತು ಅಗ್ನಿಯ ಬಣ್ಣವನ್ನು ಹೊಂದಿರುವ ಅಗ್ನಿಯನ್ನು ನೀಡುವ ಅಗ್ನಿಯನ್ನು ನಾಶ ಮಾಡುವ ಅಗ್ನಿಯನ್ನು ಹುಟ್ಟಿಸುವ ಮತ್ತು ಅಗ್ನಿಗೆ ಆಧಾರವಾಗಿರುವ ಸದಾಕಾಲವೂ ಅಗ್ನಿಕಲೆಯಲ್ಲೇ ಸ್ಥಿರವಾಗಿ ನೆಲೆಸಿರುವವಳು. ದಶಮಹಾವಿದ್ಯೆಯರಲ್ಲಿ 5ನೆಯ ವಿದ್ಯೆ ತ್ರಿಪುರ ಭೈರವಿ. ಅತೀಂದ್ರಿಯ ಸಂಪೂರ್ಣ ದೈವದ ಸಮತೋಲಕಗಳಾದ ಇಚ್ಛಾ, ಜ್ಞಾನ ಮತ್ತು ಕ್ರಿಯಾಗಳನ್ನು ಸೃಷ್ಟಿಯ ಪೂರ್ವಗಾಮಿಯಾಗಿ ಉಲ್ಲೇಖಿಸಲಾಗಿದೆ. ಉಪನಿಷತ್ ಉಲ್ಲೇಖಿಸುತ್ತದೆ, ಸೋ ಕಾಮಯತ, ಅರ್ಥಾತ್ ಅವನು ಇಚ್ಛಿಸಿದ, ಅಂದರೆ ನಾನಾ ಬಗೆಗಳಲ್ಲಿ ಹೊರಹೊಮ್ಮಬೇಕೆಂಬ ಇಚ್ಛೆ. ಈ ಮೂಲ ಕಾಮನೆಯೇ ಇಚ್ಛಾಶಕ್ತಿ. 2ನೆಯದು ತದೈಕ್ಷತ, ಅದು ನೋಡಿದ್ದು, ಅಂದರೆ ನೋಡುವುದನ್ನು ಗ್ರಹಿಸುವುದು. ಈ ಗ್ರಹಿಸುವುದೇ ಜ್ಞಾನಶಕ್ತಿ. 3ನೆಯದು ತಪಸ್ಸು, ಸ ತಪೋತಪ್ಯತ, ಅವನು ತಾನಾಗಿಯೇ ತೇಜೋವಂತನಾದ. ತಪಸ್ಸೇ ಕ್ರಿಯಾಶಕ್ತಿ. ಈ ಕ್ರಿಯಾಶಕ್ತಿಯನ್ನು ಸೂಚಿಸುವವಳೇ ದೇವಿ ಭೈರವಿ ಅಥವಾ ತ್ರಿಪುರ ಭೈರವಿ. ದಶಮಹಾವಿದ್ಯೆಯರಲ್ಲಿ ಇಚ್ಛಾಶಕ್ತಿಯಾಗಿ ತ್ರಿಪುರ ಸುಂದರಿ, ಜ್ಞಾನಶಕ್ತಿಯಾಗಿ ಭುವನೇಶ್ವರಿ ಹಾಗೂ ಕ್ರಿಯಾಶಕ್ತಿಯಾಗಿ ತ್ರಿಪುರ ಭೈರವಿಯರು ತ್ರಿಶಕ್ತಿಯರೆನಿಸುತ್ತಾರೆ. ತಪಸ್ಸು ಒಂದು ಕ್ರಿಯೆ. ಯಾವ ನಿರ್ಬಂಧನೆಗಳಿಗೂ ಒಳಗಾಗದೆ ತನ್ನ ಶುದ್ಧ ಮನಸ್ಸನ್ನು ಪರಮಾತ್ಮ ಅಥವಾ ಯಾವುದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಿಕೊಂಡು ಕ್ರಿಯೆಗೊಳಗಾಗುವುದೇ ತಪಸ್ಸು. ತಪಸ್ಸು ವಾಸ್ತವಿಕವಾಗಿ ಬಿಸಿ ಅಥವಾ ತಾಪ. ವೇದದಲ್ಲಿ ಅಗ್ನಿದೇವನು ತಪಸ್ಸನ್ನು ಪ್ರತಿನಿಧಿಸುತ್ತಾನೆ. ಅಗ್ನಿಯ ಸ್ಥಾನ ಬಹಳ ಪ್ರಮುಖವಾದದ್ದು. ಎಲ್ಲ ಕಾರ್ಯಗಳೂ ಈ ಅಗ್ನಿಯಿಂದ ಪ್ರಾರಂಭವಾಗುತ್ತದೆ. ದೇವತೆಗಳು ಹಾಗೂ ಜೀವಿಗಳು ಇದರಿಂದಲೇ ಶಕ್ತಿಯನ್ನು ಪಡೆಯುತ್ತಾರೆ. ಋಗ್ವೇದದಲ್ಲಿ ಅಗ್ನಿಯನ್ನು ಜಾತವೇದಸ್, ಅಂದರೆ ಸಮಸ್ತ ಜನನಗಳನ್ನೂ ಎಲ್ಲ ಅವತಾರಗಳನ್ನೂ ತಿಳಿದಿರುವವನೆಂದು ಹೇಳುತ್ತಾರೆ. ಪರಮಾತ್ಮನ ಹತ್ತಿರ ಹೋಗಬೇಕೆಂಬ ಆಕಾಂಕ್ಷೆಯುಳ್ಳವನನ್ನು ಅವನಲ್ಲಿಗೆ ಸೇರಿಸಲು ಹಾಗೂ ಮನುಷ್ಯನಲ್ಲಿ ನೆಲೆಸಿರುವ ಪರಮಾತ್ಮನ ಅರಿವುಂಟಾಗುವುದಕ್ಕೆ ಅಣಿಮಾಡುವ ಶಕ್ತಿಯೇ ಅಗ್ನಿ. ಈ ಅಗ್ನಿಯ ಶಕ್ತಿಯೇ ದಶಮಹಾವಿದ್ಯೆಯ ತ್ರಿಪುರ ಭೈರವಿ. ಇವಳನ್ನು ದುರ್ಗಾ ಎಂದೂ ಕರೆಯುತ್ತಾರೆ. ದುರ್ಗಾಳನ್ನು ಅಗ್ನಿವರ್ಣದವಳೆಂದೂ ತಪಸ್ಸಿನಿಂದ ಪ್ರಕಾಶಿಸುತ್ತಿರುವಳೆಂದೂ ಉಲ್ಲೇಖಿಸಲಾಗಿದೆ. ಭೈರವನ ಶಕ್ತಿ ಇವಳು. ಕೆಲವೆಡೆ ಕಾಲಭೈರವನೇ ದಕ್ಷಿಣಾಮೂರ್ತಿ ಎಂದೂ ದಕ್ಷಿಣಾಮೂರ್ತಿಯ ಶಕ್ತಿ ತ್ರಿಪುರ ಭೈರವಿ ಎಂದೂ ಹೇಳುತ್ತಾರೆ. ಮನುಷ್ಯನ ಸೂಕ್ಷ್ಮ ಶರೀರದಲ್ಲಿ ಅಗ್ನಿಯ ಸ್ಥಾನ ಮೂಲಾಧಾರದಲ್ಲಿದೆ. ಕುಂಡಲಿನಿಯ ಸ್ಥಾನವೂ ಮೂಲಾಧಾರವೇ. ಈ ಕುಂಡಲಿನಿಯು ತಪಸ್ಸಿನ ಶಕ್ತಿ ಎಲ್ಲವನ್ನೂ ತನ್ನಲ್ಲಿ ಕ್ರೋಢೀಕರಿಸಿಕೊಂಡು ನಿದ್ರಿಸುತ್ತಿರುವ ಸರ್ಪದಂತೆ ಸುತ್ತಿಕೊಂಡು ಮಲಗಿರುವ ರೀತಿಯಲ್ಲಿ ಜಡವಾಗಿ ಮೂಲಾಧಾರದಲ್ಲಿ ಇರುತ್ತದೆ. ಈ ತಪಸ್ಸಿನ ಶಕ್ತಿಯೇ ತ್ರಿಪುರ ಭೈರವಿ. ತಪಸ್ಸೆಂದರೆ ಒಬ್ಬ ಜೀವಿ ಏಕಾಗ್ರತೆಯಿಂದ ಒಂದೇ ವಸ್ತುವಿನ ಮೇಲೆ ತನ್ನ ಚಿತ್ತವನ್ನು ಕೇಂದ್ರಿತಗೊಳಿಸುವುದು. ಅದರ ಸುತ್ತಮುತ್ತ ಇರುವ ಇತರ ವಸ್ತು ವಿಷಯಗಳ ಅರಿವು ಇದ್ದರೂ ಅವುಗಳ ಕಡೆ ಗಮನ ಹರಿಯಲು ಬಿಡದೆ
ಮನಸ್ಸನ್ನು ಆ ಒಂದೇ ವಸ್ತುವಿನ ಮೇಲೆ ಕೇಂದ್ರಿತಗೊಳಿಸುವುದು, ಅಂದರೆ ಇತರ ವಿಷಯಗಳ ಬಗ್ಗೆ ಅಜ್ಞಾನ ಹೊಂದಿರುವುದು. ಈ ಅಜ್ಞಾನವೇ ಅವಿದ್ಯೆ ಕೂಡ. ಆದರೆ ಅವಿದ್ಯೆ ಜ್ಞಾನ ಪೂರ್ಣವಾಗಿ ಇಲ್ಲವೆಂದಲ್ಲ. ಅಪೂರ್ಣ ಜ್ಞಾನವಿರಬಹುದು ಅಥವಾ ತಿಳಿವಳಿಕೆ ಇಲ್ಲದಿರುವುದು ಎಂಬಂತೆ ಅರ್ಥೈಸಬಹುದು. ಈ ಅಪೂರ್ಣ ಜ್ಞಾನದ ಮೇಲೆ ಗಮನ ಹರಿಸಿದಾಗ ಅಜ್ಞಾನವೆನಿಸಿ ಮನುಷ್ಯನಲ್ಲಿ ದ್ವಂದ್ವ ಹುಟ್ಟಿ ಭಯಕ್ಕೆ ಕಾರಣವಾಗುತ್ತದೆ. ಮನುಷ್ಯನಲ್ಲಿ ಭಯ ಉತ್ಪಾದನೆಯಾಗುವುದು ತನ್ನೊಬ್ಬನಿಂದಲ್ಲ, ಇನ್ನೊಂದನ್ನು ಸ್ವೀಕರಿಸುವುದರಿಂದಲೇ. ಯಾವಾಗ ಒಬ್ಬ ಮನುಷ್ಯ ಎರಡಲ್ಲ, ಎಲ್ಲವೂ ಒಂದೇ ಎಂಬ ಅರಿವನ್ನು ಪಡೆಯುತ್ತಾನೋ ಆಗ ಭಯವನ್ನು ಹೋಗಲಾಡಿಸಿಕೊಳ್ಳಬಹುದು. ತೈತ್ತರೀಯ ಉಪನಿಷತ್ ಉಲ್ಲೇಖಿಸುತ್ತದೆ, ನಮ್ಮಲ್ಲಿರುವ ಆತ್ಮ ಅಗೋಚರವಾದ, ಅಶರೀರವಾದ, ಅವರ್ಣನೀಯವಾದ, ಸದಾ ಕಾಲವೂ ಅನಂತವಾಗಿರುವುದನ್ನು ಆಶ್ರಯಿಸಿ ಹಾಗೂ ಅದೇ ತನಗೆ ಭದ್ರವಾದ ಆಧಾರ ಎಂದು ತಿಳಿದಾಗ ಮಾತ್ರವೇ ಭಯವನ್ನು ದಾಟಬಹುದು. ಇಲ್ಲವಾದರೆ ನಮ್ಮಲ್ಲಿರುವ ಆತ್ಮವು ಅನಂತವಾಗಿರುವುದರ ಜೊತೆ ತನ್ನನ್ನು ಸ್ವಲ್ಪವಾದರೂ ಬೇರ್ಪಡಿಸಿಕೊಂಡರೆ ಭಯವು ಉತ್ಪಾದನೆಯಾಗುವುದಿರಲಿ. ಯಾರೂ ಈ ರೀತಿಯಲ್ಲಿ ಭಾವಿಸುವರೋ ಅವರಿಗೆ ಅನಂತವೇ ಭಯಂಕರವಾಗಿ ಕಾಣಿಸಿಕೊಳ್ಳುತ್ತದೆ. ಯಾವ ದೇವಿಯು ದೈವಿಕ ಚಿತ್ತ ಏಕಾಗ್ರತೆಯಿಂದ ಕೂಡಿರುವ ತಪಸ್ಸಾಗಿ ಪ್ರಕಟವಾಗಬೇಕಾಗಿರುವುದೆಲ್ಲವನ್ನೂ ತನ್ನಲ್ಲಿಯೇ ಕಾಯ್ದಿಟ್ಟುಕೊಂಡಿರುತ್ತಾಳೋ ಅವಳೇ ತ್ರಿಪುರಭೈರವಿ. ಅಜ್ಞಾನದಿಂದ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗುವ ಭಯ, ಅದರ ಪರಿಣಾಮದಿಂದಾಗುವ ನೋವು, ದುಃಖ, ಭ್ರಮೆ, ಅಪನಂಬಿಕೆ ಅಥವಾ ಅನುಮಾನ, ಅಶಕ್ತತೆ, ಸೋಮಾರಿತನ, ತ್ಯಾಗ ಮನೋಭಾವವಿಲ್ಲದೆ ಇರುವುದು, ತಪ್ಪು ಕಲ್ಪನೆಗಳನ್ನು ಮಾಡುವುದು, ಯಾವುದೇ ಯೋಗಸ್ಥಿತಿಯನ್ನೂ ಸಿದ್ಧಿಸಿಕೊಳ್ಳದೇ ಇರುವುದು ಹಾಗೂ ಯೋಗಸ್ಥಿತಿಯಲ್ಲಿ ನಿಲ್ಲಲಿಕ್ಕೆ ಆಗದೇ ಇರುವುದು, ಅಪಚಾರವೆಸಗುವುದು, ವೈಮನಸ್ಸು, ದುಷ್ಟತೆಗಳು ಇವುಗಳನ್ನೆಲ್ಲ ತೆಗೆದು ದೈವಿಕ ಮನೋಭಾವವನ್ನು ಬೆಳೆಸಿಕೊಳ್ಳುವುದಕ್ಕೆ ದಾರಿ ಮಾಡಿಕೊಡುತ್ತಾಳೆ ಆ ತಾಯಿ ತ್ರಿಪುರಭೈರವಿ. ಹಿಂದೆಯೇ ತಿಳಿಸಿದಂತೆ ತ್ರಿಪುರಭೈರವಿಯು ಮೂಲಾಧಾರದಲ್ಲಿ ತನ್ನ ತಪಸ್ಸೆಲ್ಲವನ್ನೂ ಕೇಂದ್ರೀಕರಿಸಿಕೊಂಡು ಸರ್ಪದಂತೆ ಸುತ್ತಿಕೊಂಡು ಅಚಲವಾಗಿ ಮಲಗಿರುವ ಕುಂಡಲಿನಿ ಶಕ್ತಿ. ಯಾವಾಗ ಇವಳು ತಪಸ್ಸನ್ನೆಲ್ಲ ಉಪಯೋಗಿಸಿಕೊಂಡು ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾಳೋ ಆಗ ಆ ಶಕ್ತಿ ನಾನಾ ಮಾರ್ಗಗಳಲ್ಲಿ ಚಲಿಸಿ ಸಹಸ್ರಾರದಲ್ಲಿ ದೇವಿ ತ್ರಿಪುರಸುಂದರಿ ಎನಿಸುತ್ತಾಳೆ. ಈ ಕುಂಡಲಿನಿ ಶಕ್ತಿ ಸೂಕ್ಷ್ಮ ದೇಹದಲ್ಲಿ ಮೂಲಾಧಾರದಿಂದ ಮೇಲ್ಮುಖವಾಗಿ ಹರಿದು ತಲೆಯ ಮೇಲೆ ಸಹಸ್ರ ಕಮಲದಲ್ಲಿರುವ ಸುಧಾ ಸಿಂಧು ಅಥವಾ ಅಮೃತವನ್ನು ಸವಿದು ಅದನ್ನು ಮೂಲಾಧಾರಕ್ಕೆ ತಂದು ಅಲ್ಲಿ ಕೂಡಿಡುತ್ತಾಳೆ. ಮತ್ತೆ ಕೂಡಿಟ್ಟ ಶಕ್ತಿ ಮೇಲೆ ಹರಿದು ಅಮೃತದೊಂದಿಗೆ ಕೆಳಗೆ ಬರುತ್ತದೆ. ಅಂದರೆ ಸುಂದರಿ ಸುರಿಯುತ್ತಾಳೆ, ಭೈರವಿ ದಹಿಸುತ್ತಾಳೆ. ಭೈರವಿ ತಪಸ್ಸಿನ ಜ್ವಾಲೆಯಾಗಿ ಸಾಧಕನಲ್ಲಿರುವ ಭಯ ಮುಂತಾದ ಕುಂದುಕೊರತೆಗಳನ್ನು ಸುಟ್ಟು ಶುದ್ಧ ಮಾಡಿ ಸುಂದರಿ ಸುರಿಸುವ ಸೋಮ ಅಥವಾ ಅಮೃತದ ರಸವನ್ನು ಸ್ವೀಕರಿಸಲು ಸಜ್ಜುಗೊಳಿಸುತ್ತಾಳೆ. ಈ ಅಮೃತದ ಪರಮಾನಂದವನ್ನು ಸಹಸ್ರಾರದಲ್ಲಿರುವ ಸೋಮ ಅಥವಾ ಚಂದ್ರ ಪ್ರತಿನಿಧಿಸುತ್ತಾನೆ. ಜೀವಿಗಳಲ್ಲಿ ಈ ಸೋಮವೇ ಜೀವರಸ. ಅದಕ್ಕೆ ಸೋಮೋ ವಾ ಅನ್ನಂ, ಅಂದರೆ ಸೋಮವೇ ಅನ್ನವೆನ್ನುತ್ತಾರೆ. ಹಾಗೆಯೇ ಅಗ್ನಿರ್ ಅನ್ನಾದಹ, ಅರ್ಥಾತ್ ಅಗ್ನಿ ಈ ಅನ್ನವನ್ನು ಭಕ್ಷಿಸುವವನೆಂದು, ಅಂದರೆ ಸೋಮವನ್ನು. ಅಗ್ನಿ ಮತ್ತು ಸೋಮ ಇವರಿಬ್ಬರ ಪರಸ್ಪರ ಕಾರ್ಯದಿಂದ ಒಬ್ಬ ಸಾಧಕ ತಪಸ್ಸಿನಿಂದ ಶಕ್ತಿ ಪಡೆದು ಪರಮಾನಂದವನ್ನು ಹೊಂದಿ ಭೈರವಿ ಮತ್ತು ಸುಂದರಿಯರ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗುತ್ತಾನೆ. ವೇದಗಳಲ್ಲಿ ಋಷಿಗಳು ಹೇಳುತ್ತಾರೆ, ಬೆಂದಿಲ್ಲದೆ ಇರುವ ಮಡಕೆಯಲ್ಲಿ ಸೋಮರಸವನ್ನು ಸುರಿಯಲಿಕ್ಕೆ ಸಾಧ್ಯವಿಲ್ಲ, ಮಡಕೆ ಒಡೆಯುತ್ತದೆ. ಹಾಗೆಯೇ ಭೈರವಿಯ ತಪಸ್ಸಿನಿಂದ ಸುಡದಿರುವ ದೇಹದಲ್ಲಿ ಸುಂದರಿಯು ಸುರಿಸುವ ಅಮೃತವೆಂಬ
ಪರಮಾನಂದವನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲವೆಂದು. ಒಬ್ಬ ನಿಜವಾದ ಸಾಧಕನಲ್ಲಿ ಈ ಪ್ರಕ್ರಿಯೆ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಉಗ್ರವಾಗಿರುವ ಭೈರವಿ ಮತ್ತು ಮನೋಹರವಾಗಿರುವ ಸುಂದರಿ ಇಬ್ಬರೂ ಒಂದೇ ನಾಣ್ಯದ ಎರಡು ಮುಖಗಳು. ಇಬ್ಬರೂ ತ್ರಿಪುರದಲ್ಲಿ ನೆಲೆಸಿರುವವರು. ಇವರಿಬ್ಬರಿಗೆ ಸೇತುವೆಯಾಗಿ ಇರುವವಳು ಹೃದಯದಲ್ಲಿರುವ ಭುವನೇಶ್ವರಿ. ಹಿಂದೆಯೇ ಹೇಳಿದಂತೆ ಭುವನೇಶ್ವರಿ ಹೃದಯಾಕಾಶದಲ್ಲಿ ಹಾಗೂ ಅನಾಹತ ಚಕ್ರದಲ್ಲಿ ಸೂರ್ಯನಿಗೆ ಪೀಠವಾಗಿರುವಲ್ಲಿ ನೆಲೆಸಿರುವಳು. ಇದು ಜ್ಞಾನದ ಮೂಲಸ್ಥಾನ. ತ್ರಿಪುರ ಸುಂದರಿ ದೈವಿಕವಾದ ಪರಮಾನಂದದ ಕೊಳವಾದ ಸಹಸ್ರದಳ ಪದ್ಮದಲ್ಲಿ ನೆಲೆಸಿರುವವಳು. ಇದು ಚಂದ್ರನ ವಾಸಸ್ಥಾನ. ತ್ರಿಪುರ ಭೈರವಿಯು ಅಗ್ನಿಯ ವಾಸಸ್ಥಾನ, ಚಟುವಟಿಕೆಗಳ ಪ್ರಾರಂಭಸ್ಥಾನವಾದ ಮೂಲಾಧಾರದಲ್ಲಿ ನೆಲೆಸಿರುವವಳು. ಸೂರ್ಯನಿಂದಲೇ ಚಂದ್ರ ಮತ್ತು ಅಗ್ನಿಗೆ ಬೆಳಕು ಸಿಗುತ್ತದೆ. ಅಂದರೆ ಹೃದಯದಲ್ಲಿರುವ ಜ್ಞಾನಶಕ್ತಿಯು ತಲೆಯ ಮೇಲೆ ಇರುವ ಇಚ್ಛಾಶಕ್ತಿಗೂ ಮೂಲಾಧಾರದಲ್ಲಿರುವ ಕ್ರಿಯಾಶಕ್ತಿಗೂ ಮಾರ್ಗದರ್ಶನ ನೀಡುತ್ತಾಳೆ. ಅರ್ಥಾತ್ ಭುವನೇಶ್ವರಿ ತ್ರಿಪುರ ಸುಂದರಿ ಮತ್ತು ತ್ರಿಪುರ ಭೈರವಿಯರ ಅನ್ಯೋನ್ಯ ಕ್ರಿಯೆ ಕ್ರಮವಾಗಿ ನಡೆಯುವಲ್ಲಿ ವ್ಯವಸ್ಥೆ ಮಾಡುತ್ತಾಳೆ. ಹೇಗೆಂದರೆ ಹೃದಯಾಕಾಶವಾದ ಭುವನೇಶ್ವರಿಯ ಒಳಗೆ ನೆಲೆಸಿರುವ ಕಾಲವನ್ನು ಸೂಚಿಸುವ ಕಾಲಿಯ ಮುಖಾಂತರ ಕ್ರಮವಾಗಿ ನಡೆಸಲಾಗುತ್ತದೆ. ಭುವನೇಶ್ವರಿ ಮತ್ತು ಕಾಲಿಯರ ಸಹಾಯದಿಂದ ಒಬ್ಬ ಸಾಧಕ ತ್ರಿಪುರ ಭೈರವಿ ಹಾಗೂ ತ್ರಿಪುರ ಸುಂದರಿಯರ ಅಮೃತಧಾರೆಯ ಅನ್ಯೋನ್ಯ ಕ್ರಿಯೆಯನ್ನು ಸುರಕ್ಷಿತವಾಗಿ ಅನುಭವಿಸಬಹುದು. ಮೂಲಾಧಾರವು ವಾಕ್ನ ಅಪ್ರಕಟಿತ ಸ್ಥಿತಿಯಲ್ಲಿರುವ ಪರಾವಾಕ್ಕಿಗೆ ಮೂಲಸ್ಥಾನ. ತ್ರಿಪುರ ಭೈರವಿಯ ಸ್ಥಾನ ಮೂಲಾಧಾರವಾದ್ದರಿಂದ ಅವಳು ಪರಾವಾಕನ್ನು ಸೂಚಿಸುತ್ತಾಳೆ. ಆದ್ದರಿಂದಲೇ ತ್ರಿಪುರ ಭೈರವಿ ವಾಕ್ನ ದೇವತೆಯೂ ಹೌದು. ಮೂಲಾಧಾರವು ಲೈಂಗಿಕ ಶಕ್ತಿಯ ಕೇಂದ್ರವೂ ಕೂಡ. ಸಾಮಾನ್ಯ ಜೀವನದಲ್ಲಿ ಮಾನವನು ಲೈಂಗಿಕ ಪ್ರಕ್ರಿಯೆಯನ್ನು ಮಕ್ಕಳಿಗೆ ಜನ್ಮ ನೀಡುವುದಕ್ಕಾಗಿ ಬಳಸುತ್ತಾನೆ. ಆದರೆ ಒಬ್ಬ ಭೈರವಿ ಸಾಧಕ ಆ ದೇವಿಯ ಕೃಪಾ ಕಟಾಕ್ಷದಿಂದ ಮನೋ ವಾಕ್ ಕಾಯ ಅರ್ಥಾತ್ ಮನಸ್ಸು, ವಾಕ್ ಮತ್ತು ದೇಹಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಪ್ರಜ್ಞೆಯನ್ನು ಯಶಸ್ವಿಯಾಗಿ ಹೇಗೆ ಬೇಕೋ ಹಾಗೆ ಕೇಂದ್ರೀಕರಿಸಿಕೊಳ್ಳುತ್ತಾನೆ. ಆಗ ಲೈಂಗಿಕ ಶಕ್ತಿಯನ್ನು ಸೃಷ್ಟಿಸುವುದಕ್ಕೆ ಬಳಸಿಕೊಳ್ಳದೆ ರೇತಸ್ಸನ್ನು ಕೆಳಗೆ ಹರಿಯಲು ಬಿಡದೆ ತಪಸ್ಸಿನಂತೆ ಅದನ್ನು ಊರ್ಧ್ವಮುಖವಾಗಿ ಹರಿಯುವಂತೆ ಸಾಧನೆಯನ್ನು ಮಾಡುತ್ತಾನೆ. ಆಗ ಅದೇ ರೇತಸ್ಸು ಓಜಸ್ಸಾಗಿ ಪರಿವರ್ತನೆಯಾಗುತ್ತದೆ. ಅದೇ ರೀತಿಯಲ್ಲಿ ವಾಕನ್ನು ಕೂಡ ವೈಖರಿ ಹಂತದಲ್ಲಿ ಮಾತನಾಡಿ ನಷ್ಟ ಮಾಡಿಕೊಳ್ಳದೆ ಅದನ್ನು ಹಿಡಿದಿಟ್ಟುಕೊಂಡು ಪುನಃ ಅದರ ಮೂಲ ಪರಾಹಂತದಲ್ಲಿ ಕೇಂದ್ರೀಕೃತ ಪ್ರಜ್ಞೆಯಾಗಿ ಉಳಿಸಿಕೊಳ್ಳುತ್ತಾನೆ. ಹಾಗಾಗಿ ತ್ರಿಪುರ ಭೈರವಿಯ ಕೃಪೆ ಸಾಧಕನ ಮನಸ್ಸು, ವಾಕ್ ಹಾಗೂ ಕಾಯಗಳ ಮೇಲೆ ಪ್ರಭಾವಿಸುತ್ತದೆ. ಒಬ್ಬ ಸಾಧಕನಲ್ಲಿ ಅವಳು ಅಜ್ಞಾನವನ್ನು ನಾಶ ಮಾಡಿ ಭಯವನ್ನು ಹೋಗಲಾಡಿಸಿ ಎಲ್ಲ ಕಷ್ಟಗಳಿಂದ ಪಾರಾಗುವಂತೆ ಮಾಡುತ್ತಾಳೆ. ಮಹಾವಿದ್ಯೆ ತ್ರಿಪುರ ಭೈರವಿಯನ್ನು ಋಗ್ವೇದದ ಈ ಋಕ್ನಿಂದ ಆರಾಧಿಸಬಹುದು. ಚಾತವೇದಸೆ ಸುನವಾಮಸೋ ಮಮರಾತಿ ಯತೋ ನಿದಹಾತಿ ವೇದಾಃ ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಉತ್ಪನ್ನವಾದ ಸಕಲವನ್ನೂ ತಿಳಿದವನಾದ ಅಗ್ನಿಗೆ ಸೋಮರಸವನ್ನು ಹಿಂಡೋಣ. ಆ ಅಗ್ನಿಯು ನಮಗೆ ಕೇಡನ್ನು ಬಯಸುವ ಶತ್ರುವಿನ ಧನವನ್ನು ಭಸ್ಮ ಮಾಡಲಿ. ದುಷ್ಟ ಪ್ರಾಣಿಗಳಿಂದ ತುಂಬಿದ ನದಿಯನ್ನು ಅಂಬಿಗನು ದೋಣಿಯ ಮೂಲಕ ಸುರಕ್ಷಿತವಾಗಿ ಸಾಗಿಸುವಂತೆ ಅಗ್ನಿಯು ನಮ್ಮನ್ನು ಸಹಿಸಲಶಕ್ಯವಾದ ಸಕಲ ಕಷ್ಟಗಳನ್ನೂ ದಾಟಿಸಿ ಕರೆದುಕೊಂಡು ಹೋಗಲಿ. ಹಾಗೆಯೇ ಅಗ್ನಿಯು ನಮಗೆ ದುಃಖವನ್ನುಂಟು ಮಾಡುವ ಪಾಪಕೃತ್ಯಗಳನ್ನು ನಾವು ಮಾಡದಿರುವಂತೆಯೂ ನಮ್ಮನ್ನು ದಾಟಿಸಿ ಕರೆದುಕೊಂಡು ಹೋಗಲಿ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ
ಶಾಂಡಿಲ್ಯ ವಿದ್ಯೆ ತ್ರಿಪುರ ಭೈರವಿ ವಿದ್ಯೆಗೆ ಸಮನ್ವಯವಾಗುತ್ತದೆ. ಶಾಂಡಿಲ್ಯ ಋಷಿ ಅಗ್ನಿ ರಹಸ್ಯವನ್ನು ಅರಿತಿದ್ದ ಒಬ್ಬ ಅತ್ಯುತ್ತಮ ಗುರುಗಳು. ಋಗ್ವೇದದಲ್ಲಿ ರಹಸ್ಯವಾದ ಈ ಅಗ್ನಿಯನ್ನು ಕವಿಕ್ರತು ಎಂದು ಸ್ತುತಿಸುತ್ತಾರೆ. ಇದನ್ನು ಶಾಂಡಿಲ್ಯ ವಿದ್ಯೆಯಲ್ಲಿ ಓಂ ಸಕ್ರತುಂ ಕುರ್ವೀತ ಅಂದರೆ ಅವನು ನಿರ್ಣಯ ಮಾಡಬೇಕು ಎಂದು ಬೋಧಿಸುತ್ತಾರೆ. ಅರ್ಥಾತ್ ಗಟ್ಟಿಯಾದ ಮನಸ್ಸಿನಿಂದ ಹೊಯ್ದಾಡದಿರುವ ಜ್ವಾಲೆಯಂತೆ ತಪಸ್ಸಿನಂತೆ ಲಕ್ಷ್ಯದತ್ತ ನಡೆಯುತ್ತೇನೆಂದು ದೃಢ ಸಂಕಲ್ಪ ಮಾಡಬೇಕು. ಓಂ ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಅಥ ಖಲು ಕ್ರತುಮಯಃ ಪುರುಷೋ ಯಥಾ ಕ್ರತುರಸ್ಮಿಲ್ಲೋಕೆ ಪುರುಷೋ ಭವತಿ ತಥೇತಃ ಪ್ರೇತ್ಯ ಭವತಿ ಸಕ್ರತುಂ ಕುರ್ವೀತ. ಅಂದರೆ ಎಲ್ಲವೂ ಬ್ರಹ್ಮನ್ ಮತ್ತು ಅದರಿಂದಲೇ ಹುಟ್ಟಿರುವುದು, ಅದರಲ್ಲೇ ಐಕ್ಯವಾಗುವುದು, ಅದನ್ನೇ ಉಸಿರಾಡುವುದು ಎಂಬ ಸತ್ಯವನ್ನು ಪ್ರತಿಯೊಬ್ಬನೂ ಅರಿತು ಪ್ರಶಾಂತವಾಗಿ ನಿಶ್ಚಲವಾಗಿ ಪೂಜಿಸಬೇಕು. ತಂತ್ರದ ಪ್ರಕಾರ ತ್ರಿಪುರ ಭೈರವಿಯು ಮೂಲಾಧಾರದಲ್ಲಿ ಸುಡುವ ಹಂಬಲದ ಅಗ್ನಿಯಾಗಿ, ತಪಶ್ಶಕ್ತಿಯಾಗಿ, ಸಂಕಲ್ಪ ಸಿದ್ಧವಾಗಿ ಕ್ರಿಯಾಶಕ್ತಿಗೆ ಸಜ್ಜಾಗುತ್ತಾಳೆ. ಶಾರದಾ ತಿಲಕ ತಂತ್ರದಲ್ಲಿ ತ್ರಿಪುರ ಭೈರವಿಯು 1000 ಸೂರ್ಯರಷ್ಟು ಕಾಂತಿಯಿಂದ ಬೆಳಗುತ್ತಾಳೆಂಬ ಉಲ್ಲೇಖವಿದೆ. ಕೆಂಪು ಬಣ್ಣದ ಉಡುಪನ್ನು ತೊಟ್ಟು ರುಂಡಗಳನ್ನು ಮಾಲೆಯಾಗಿ ಧರಿಸಿರುತ್ತಾಳೆ. ಅವಳ ಸ್ತನಗಳು ರಕ್ತದಿಂದ ಲೇಪನವಾಗಿರುತ್ತದೆ. ಚತುರ್ಭುಜಳಾಗಿದ್ದು ಅವಳ 2 ಕರಗಳಲ್ಲಿ ಜಪಮಣಿ ಪುಸ್ತಕಗಳನ್ನು ಹಿಡಿದು ಮತ್ತೆರಡು ಕರಗಳಿಂದ ಅಭಯ ಹಾಗೂ ವರದ ಮುದ್ರೆಯನ್ನು ಸೂಚಿಸುತ್ತಾಳೆ. ಕಮಲದಂತೆ ದೊಡ್ಡದಾಗಿ 3 ಕಣ್ಣುಗಳಿದ್ದು ತಲೆಯ ಮೇಲೆ ರತ್ನ ಖಚಿತವಾದ ಕಿರೀಟದಲ್ಲಿ ಅರ್ಧಚಂದ್ರನನ್ನು ಧರಿಸಿರುತ್ತಾಳೆ. ನಗುಮುಖವನ್ನು ಹೊಂದಿರುವವಳು ಭೈರವಿ. ತ್ರಿಪುರ ಭೈರವಿಯು ಅನೇಕ ರೂಪಗಳನ್ನು ಹೊಂದಿದ್ದು ಅವಳು ನಡೆಸುವ ಕಾರ್ಯಗಳ ಆಧಾರದ ಮೇಲೆ ಮೂರ್ತಿ ಲಕ್ಷಣಗಳನ್ನು ಹೇಳಲಾಗಿದೆ. ಜಾಗೃತ ಪ್ರಜ್ಞೆಯನ್ನು ನೀಡುವ ಚೈತನ್ಯ ಭೈರವಿ ಕರಗಳಲ್ಲಿ ಪಾಶ, ಅಂಕುಶ ಮತ್ತು ರುಂಡವನ್ನು ಹಿಡಿದಿರುತ್ತಾಳೆ. ಸೃಷ್ಟಿ ಮತ್ತು ಬೆಳವಣಿಗೆಯನ್ನು ಸೂಚಿಸುವ ಭುವನೇಶ್ವರಿ ಭೈರವಿ ಕರುಣಾಳು ಆಗಿದ್ದು ಕೆಂಪು ವಸ್ತ್ರಗಳನ್ನು ತೊಟ್ಟು ವಿಧ ವಿಧವಾದ ಆಭರಣಗಳನ್ನು ಧರಿಸಿರುತ್ತಾಳೆ. 3 ಕಣ್ಣುಗಳು, ತುಂಬು ಸ್ತನಗಳು, 2 ಕರಗಳಲ್ಲಿ ಪಾಶ ಅಂಕುಶಗಳನ್ನು ಹಿಡಿದು ಮತ್ತೆರಡು ಕರಗಳಿಂದ ಅಭಯ ವರದ ಮುದ್ರೆಗಳನ್ನು ಸೂಚಿಸುತ್ತಾಳೆ. ಸಂಪತ್ತನ್ನು ಕರುಣಿಸುವ ಸಂಪತ್ಪ್ರದ ಭೈರವಿ ಹರೆಯದ ಯುವತಿಯಾಗಿ ಷೋಡಶಿಯನ್ನು ಹೋಲುತ್ತಾಳೆ. ಅವಳು ಪುಸ್ತಕ ಜಪಮಾಲೆಗಳನ್ನು ಹಿಡಿದು ಅಭಯ ವರದ ಮುದ್ರೆಗಳನ್ನು ತೋರಿಸುತ್ತಾಳೆ. ರುದ್ರಭೈರವಿ ರಕ್ತ ತೊಟ್ಟಿಕ್ಕುತ್ತಿರುವ ರುಂಡಗಳನ್ನು ಮಾಲೆಯಾಗಿ ಧರಿಸಿ ಶಿವನನ್ನು ಆಸನವಾಗಿಸಿಕೊಂಡು ತನ್ನ 10 ಕೈಗಳಲ್ಲಿ ತ್ರಿಶೂಲ, ಡಮರು, ಕತ್ತಿ, ಗುರಾಣಿ, ಬಾಣ, ಬಿಲ್ಲು, ಪಾಶ, ಅಂಕುಶ, ಪುಸ್ತಕ ಹಾಗೂ ಜಪಮಾಲೆಗಳನ್ನು ಹಿಡಿದಿರುತ್ತಾಳೆ. ಅನ್ನವನ್ನು ನೀಡುವ ಅನ್ನಪೂರ್ಣಾ ಭೈರವಿ ಭೂಮಿ ಮತ್ತು ಶ್ರೀಯರನ್ನು ತನ್ನ ಬಗಲಲ್ಲೇ ಇರಿಸಿಕೊಂಡು ಶಿರದಲ್ಲಿ ಅರ್ಧಚಂದ್ರ, ರತ್ನಖಚಿತವಾದ ಕಿರೀಟ ಹಾಗೂ ಕೈಗಳಿಗೆ ಕಡಗವನ್ನು ಧರಿಸಿರುತ್ತಾಳೆ. ಸಂವಿತ್ ತ್ರಿಪುರ ಭೈರವಿ ಬಹಳ ಶಾಂತವಾಗಿದ್ದು 3 ಕಣ್ಣುಗಳು ಹಾಗೂ ಶ್ವೇತವರ್ಣವನ್ನು ಹೊಂದಿರುತ್ತಾಳೆ. ತನ್ನ 3 ಕರಗಳಲ್ಲಿ ಪುಸ್ತಕ, ಜಪಮಾಲೆ, ಅಮೃತ ಕಲಶಗಳನ್ನು ಹಿಡಿದು 4ನೇ ಕರದಲ್ಲಿ ಜ್ಞಾನ ಮುದ್ರೆಯನ್ನು ಸೂಚಿಸುತ್ತಾಳೆ. ಸಕಲ ಸಿದ್ಧಿಗಳನ್ನು ನೀಡುವ ಸಕಲ ಸಿದ್ಧಿಪ್ರದ ಭೈರವಿ, ಭಯವನ್ನು ನಾಶ ಮಾಡುವ ಭಯ ವಿಧ್ವಂಸಿನಿ ಭೈರವಿ, ಕಾಮನೆಗಳನ್ನು ಜಾಗೃತಗೊಳಿಸಿ ನಂತರ ತೃಪ್ತಿಪಡಿಸುವ ಕಾಮೇಶ್ವರಿ ಭೈರವಿ. ಹೀಗೆ ಭೈರವಿಯ ಅನೇಕ ರೂಪಗಳನ್ನು ಕಾಣುತ್ತೇವೆ. ಇವಳು
ಅರ್ಧನಾರೀಶ್ವರನ ಅರ್ಧ ಭಾಗ ಎಂತಲೂ ಹೇಳುತ್ತಾರೆ. ಭೈರವಿಯನ್ನು ಕಾಳರಾತ್ರಿ, ಘೋರತಾರ, ಚಂಡಿ ಎಂದೂ ಕರೆಯುತ್ತಾರೆ. ಅವಳು ಕಾಲರಾತ್ರಿಯಾಗಿ ಕಾಳಿಯ ಸಂಹಾರ ರೂಪವನ್ನು ಪಡೆದು ಎಲ್ಲವೂ ಕತ್ತಲಿನಲ್ಲಿ ಕರಗುವಂತೆ ಮಾಡುತ್ತಾಳೆ. ತ್ರಿಪುರ ಭೈರವಿಯು ಶಾಂತ ಹಾಗೂ ರೌದ್ರ ರೂಪಗಳೆರಡನ್ನೂ ಹೊಂದಿರುತ್ತಾಳೆ. ಅದಕ್ಕೆ ಅವಳನ್ನು ವರ್ಣಿಸುವಾಗ ರೌದ್ರತೆಯನ್ನು ಸೂಚಿಸುವ ರುಂಡಮಾಲೆಗಳನ್ನು ಹಾಗೂ ಸೌಮ್ಯತೆಯನ್ನು ಸೂಚಿಸುವ ಜ್ಞಾನದ ಪ್ರತೀಕವಾದ ಪುಸ್ತಕ ಮತ್ತು ಜಪಮಾಲೆಗಳಿಂದ ವರ್ಣಿಸುತ್ತಾರೆ. ತ್ರಿಪುರ ಭೈರವಿಯ ತ್ರಯಾಕ್ಷರಿ ಮಂತ್ರ ಹಸ್ತ್ರೈಂ, ಹಸ್ಕ್ಲ್ರೀಂ, ಹಸ್ತ್ರೌಂ. ತ್ರಿಪುರ ಭೈರವಿ ಯಂತ್ರದಲ್ಲಿ ಭೂಪುರ, ಪಂಚಭೂತಗಳಾದ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಹಾಗೂ ಮನಸ್ಸು, ಬುದ್ಧಿ, ಅಹಂಗಳನ್ನು ಸೂಚಿಸುವ 8 ಕಮಲದಳಗಳು, 9 ಶಕ್ತಿಗಳು, 9 ನಾಡಿಗಳನ್ನು ಸೂಚಿಸುವ 9 ಕೆಳಮುಖ ತ್ರಿಕೋಣಗಳು. ಈ ಹಿಂದೆ ತಿಳಿಸಿದಂತೆ ಭೈರವಿ ಹಾಗೂ ದುರ್ಗಾಳಲ್ಲಿ ಅನೇಕ ಸಾಮ್ಯತೆಗಳಿವೆ. ಆದ್ದರಿಂದ ಈ ತ್ರಿಕೋಣಗಳು ನವದುರ್ಗೆಯರು ಎಂದೂ ಪರಿಗಣಿಸಬಹುದು. ಇದರ ಮಧ್ಯದಲ್ಲಿರುವುದು ತ್ರಿಪುರ ಭೈರವಿಯನ್ನು ಸೂಚಿಸುವ ಬಿಂದು. ತ್ರಿಪುರ ಭೈರವಿಯ ತಪಸ್ಸು ಫಲಿಸಬೇಕೆಂದರೆ ಸಾಧಕ ಸದಾಕಾಲವೂ ಸತತವಾಗಿ ಸಾಧನಾ ಚತುಷ್ಟ ಸಂಪತ್ತಿಯಲ್ಲಿ ಒಂದಾದ ಷಟ್ ಸಂಪತ್ತುಗಳನ್ನು ಅಭ್ಯಾಸ ಮಾಡುತ್ತಲೇ ಇರಬೇಕಾಗುತ್ತದೆ. ಷಟ್ ಸಂಪತ್ತನ್ನು ಅರ್ಥೈಸುವುದಾದರೆ, ಶಮ ಅಂದರೆ ಕಾಮನೆಗಳನ್ನು ನಿಗ್ರಹಿಸಿರುವ ನಿಶ್ಚಲವಾದ ಶಾಂತವಾದ ಮನಸ್ಸು. ದಮ ಅಂದರೆ ಪಂಚೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು. ಉಪರತಿ ಅಂದರೆ ಮನಸ್ಸನ್ನು ಸಂಪೂರ್ಣವಾಗಿ ಜಯಿಸಿ ಆ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿಕೊಳ್ಳುವುದು. ತಿತಿಕ್ಷಾ ಅಂದರೆ ದೈಹಿಕ, ಮಾನಸಿಕ, ಭಾವನಾತ್ಮಕ ಸನ್ನಿವೇಶಗಳೇನೇ ಇರಲಿ ಸಹನೆಯಿಂದ ಸಹಿಸುವ ಶಕ್ತಿ ಇರುವುದು. ಶ್ರದ್ಧಾ ಎಂದಾಗ ಗುರು, ವೇದಾಂತ ವಾಕ್ಯಗಳು ಮತ್ತು ಭಗವಂತನ ಮೇಲೆ ಶ್ರದ್ಧೆ, ನಂಬಿಕೆಗಳನ್ನು ಇಡುವುದು. ಸಮಾಧಾನವೆಂದಾಗ ಚಿತ್ತ ಏಕಾಗ್ರತೆಯಿಂದ ಭಗವಂತನಲ್ಲಿ ಆತ್ಮಸಮರ್ಪಣೆ ಮಾಡಿಕೊಳ್ಳುವುದು. ಆಗಲೇ ಒಬ್ಬ ಸಾಧಕ ತ್ರಿಪುರ ಭೈರವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಸಹಸ್ರಾರದಲ್ಲಿ ತ್ರಿಪುರ ಸುಂದರಿಯು ಸುರಿಸುವ ಸೋಮವನ್ನು ಅನುಭವಿಸಲು ಸಾಧ್ಯ. ಮಹಾವಿದ್ಯೆ ತ್ರಿಪುರ ಭೈರವಿಯ ಲಕ್ಷಣಗಳನ್ನು ಸೂಚಿಸುವ ಸಂಗೀತ ರಚನೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ರಚಿಸಿರುವ ಅಂಬಿಕಾಯಾಹ ಅಭಯಾಂಬಿಕಾಯಾಹ. ಈ ಕೃತಿ ಕೇದಾರ ರಾಗದಲ್ಲಿದ್ದು ಆದಿತಾಳಕ್ಕೆ ನಿಬದ್ಧವಾಗಿದೆ. ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮುತ್ತುಸ್ವಾಮಿ ದೀಕ್ಷಿತರು ಮಹಾನ್ ಜ್ಞಾನಿಗಳೂ, ಶ್ರೀ ವಿದ್ಯಾ ಉಪಾಸಕರೂ ಹಾಗೂ ಅತ್ಯುತ್ತಮ ವಾಗ್ಗೇಯಕಾರರೂ ಆಗಿದ್ದರು. ಕಾಮದೇವ, ವಿಷ್ಣು, ಚಂದ್ರ, ಕುಬೇರ ಮುಂತಾದವರೂ ಸಹ ಜಗಜ್ಜನನಿಯಾದ ಅಭಯಾಂಬಿಕೆಯ ಉಪಾಸನೆ ಮಾಡುತ್ತಾರೆ. ಶ್ರೇಷ್ಠ ಯೋಗಿನಿಯೂ ಶಿವಭೋಗಿನಿಯೂ ಆಗಿ ಶ್ರೀಚಕ್ರದ ಬಿಂದು ಮಂಡಲ ವಾಸಿನಿಯಾಗಿರುತ್ತಾಳೆ. ನಿರ್ಗುಣ ಬ್ರಹ್ಮನ ಪ್ರತಿಫಲಿತ ಚೈತನ್ಯ ಸ್ವರೂಪಿಣಿಯೇ ಮಹಾಮಾತೆ. ಅಷ್ಟಾಂಗ ಯೋಗದಲ್ಲಿ ಪಾರಂಗತಳಾಗಿ ಮೂಲಾಧಾರ ಮುಂತಾದ ಸಪ್ತ ಚಕ್ರಗಳನ್ನು ಭೇದಿಸಿ ಕುಂಡಲಿನಿ ಶಕ್ತಿಯನ್ನು ಜಾಗೃತ ಹೊಂದುತ್ತಾಳೆ. ಸಹಸ್ರಾರ ಚಕ್ರದ ಬ್ರಹ್ಮರಂಧ್ರದಳದಲ್ಲಿ ಶಿವನೊಂದಿಗೆ ಸಮ್ಮಿಳಿತಳಾಗಿ ಚಿಮ್ಮುತ್ತಿರುವ ಅಮೃತ ಬಿಂದುವಿನಿಂದ ಮಜ್ಜಿತಳಾಗಿ ಸ್ವಾನುಭೂತಿಯ ಆನಂದದಿಂದ ವಿಜೃಂಭಿತಳಾಗಿರುತ್ತಾಳೆ. ಅಂತಹ ಅನುಪಮವಾದ ಸಾರೂಪ್ಯ ಮುಕ್ತಿಯಿಂದ ಲಭಿಸುವ ಪರಮಾನಂದವನ್ನು ಕೊಡುವ ಆ ಮಾತೆಯು ಅತುಲ್ಯಳಾದ ಷಣ್ಮುಖನ ಜನನಿ. ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಧಾನ ಮತ್ತು ಅನುಗ್ರಹವೆಂಬ ಪಂಚಕೃತ್ಯಗಳನ್ನು ಬ್ರಹ್ಮಾದಿ ಪಂಚಕರು ಅಂದರೆ ಕ್ರಮವಾಗಿ ಬ್ರಹ್ಮ, ವಿಷ್ಣು, ರುದ್ರ, ಈಶಾನ ಮತ್ತು ಸದಾಶಿವ ಮಾಡುವರು. ಈ ಕಾರ್ಯಗಳು ಜಗತ್ತಿನಲ್ಲಿ ಅನಾದಿ ಕಾಲದಿಂದಲೂ ಸಂಭವಿಸುತ್ತಿರುವುದು ಪ್ರಕೃತಿಯ ನಿಯಮವೇ ಆಗಿದೆ. ಈ ಪಂಚಕಾರ್ಯಗಳನ್ನು ನೆರವೇರಿಸಲು ಅಭಯಾಂಬಿಕೆಯೇ ಶಕ್ತಿದಾತಳು. ಇಂತಹ ಅಸದೃಶ್ಯಳಾದ
ಜಗಜ್ಜನನಿಯಾದ ಅಭಯಾಂಬಿಕೆಯ ದಾಸನು ತಾನೆಂದು ದೀಕ್ಷಿತರು ಈ ಕೃತಿಯಲ್ಲಿ ಉದ್ಗರಿಸುತ್ತಾರೆ. ಹಿಂದೆಯೇ ಹೇಳಿದಂತೆ ತ್ರಿಪುರ ಭೈರವಿ ಕ್ರಿಯಾಶಕ್ತಿಯನ್ನೂ ಸೂಚಿಸುತ್ತಾಳೆ. ಈ ಕೃತಿ ಕ್ರಿಯೆಯನ್ನು ಸೂಚಿಸುವ ಲಯದಲ್ಲಿ ರಚಿಸಲಾಗಿದೆ. ದೀಕ್ಷಿತರ ರಚನೆಗಳಲ್ಲಿ ಧಾತು ಮಾತುವಿನ ಸಂಬಂಧವನ್ನು ಬಹಳ ಚೆನ್ನಾಗಿ ಕಾಣಬಹುದು. ಈ ರಚನೆಯಲ್ಲಿ ಮೂಲಾಧಾರ ಮಣಿಪೂರಕಾದ್ಯಬ್ಜ ಭೇದನ ಸ್ಫುರತ್ ಕುಂಡಲಿನಿ ಸಹಸ್ರದಳ ಬ್ರಹ್ಮರಂಧ್ರಸ್ಥ ಕಮಲಾಂತರ್ಗತ ನುಡಿಯಲ್ಲಿ ಧಾತು ಮಾತುವಿನ ಸಮನ್ವಯವನ್ನು ಗಮನಿಸಬಹುದು. ಅಂಬಿಕಾಯ ಅಭಯಾಂಬಿಕಾಯ ತವ ದಾಸೋಹಂ ಆದಿಜಗದಂಬಿಕಾಯ ಅಂಬಿಕಾಯ ಅಭಯಾಂಬಿಕಾಯ ತವ ದಾಸೋಹಂ ಆದಿಜಗದಂಬಿಕಾಯ ಅಂಬಿಕಾಯ ಅಭಯಾಂಬಿಕಾಯ ತವ ದಾಸೋಹಂ ಆದಿಜಗದಂಬಿಕಾಯ ಅಂಬಿಕಾಯ ಅಭಯಾಂಬಿಕಾಯ ತವ ದಾಸೋಹಂ ಶಂಬರಾರಿ ಹರಿ ಶಶಿ ಕುಬೇರ ಶಂಬರಾರಿ ಹರಿ ಶಶಿ ಕುಬೇರ ಪ್ರಮುಖೋಪಾಸಿತ ನವಯೋಗಿನ್ಯ ಶಂಬರಾರಿ ಹರಿ ಶಶಿ ಕುಬೇರ ಪ್ರಮುಖೋಪಾಸಿತ ನವಯೋಗಿನ್ಯ ಸಾಂಖ್ಯ ತಾರಕ ಮನಸ್ಕರಾಜ ಯೋಗಿನ್ಯ ಶಿವ ಭೋಗಿನ್ಯ ಸಾಂಖ್ಯ ತಾರಕ ಮನಸ್ಕರಾಜ ಯೋಗಿನ್ಯ ಶಿವ ಭೋಗಿನ್ಯ ಬಿಂಬ ಪ್ರತಿಬಿಂಬ ರೂಪಿಣ್ಯಾಹ ಬಿಂದು ಮಂಡಲ ನಿವಾಸಿನ್ಯ ಸ್ವರೂಪಿಣ್ಯ ಬಿಂಬ ಪ್ರತಿಬಿಂಬ ರೂಪಿಣ್ಯಾಹ ಬಿಂದು ಮಂಡಲ ನಿವಾಸಿನ್ಯ ಸ್ವರೂಪಿಣ್ಯ ಅಂಬಿಕಾಯ ಅಭಯಾಂಬಿಕಾಯ ತವ ದಾಸೋಹಂ ಆದಿಜಗದಂಬಿಕಾಯ ಅಂಬಿಕಾಯ ಅಭಯಾಂಬಿಕಾಯ ತವ ದಾಸೋಹಂ ಯಮನೀಯ ಮಾಧ್ಯಷ್ಟಾಂಗ ಯೋಗ ವಿಷಯಾದಿನಿ ಗ್ರಹಕರಣ ಮೂಲಾಧಾರ ಮಣಿಪೂರಕಾದ್ಯಬ್ಜ ಭೇದನ ಸ್ಫುರತ್ ಕುಂಡಲಿನಿ ಸಹಸ್ರದಳ ಬ್ರಹ್ಮರಂಧ್ರಸ್ಥ ಕಮಲಾಂತರ್ಗತ ಶಿವ ಸಮ್ಮೇಳನ ಗಳಿತ ಪರಮಾಮೃತ ಬಿಂದು ಸೇಚನ ಸಮುಜೃಂಭಿತ ನಾಡಿ
प्रदायिन्या अप्रमेय गुरुगुहादि जनन्या ब्रह्मादि पञ्चककारिण्याम्बिकाय अभयाम्बिकाय तव दासोऽहम् आदिजगदम्बिकाय अम्बिकाय अभयाम्बिकाय